ನ್ಯೂಸ್ 3 ರಾಜ್ಯ ಜೆಡಿಎಸ್ ಕಾರ್ಯದರ್ಶಿಯಿಂದ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆಯಾಗಿದೆ. ದೊಡ್ಡಬಳ್ಳಾಪುರದ ಶಾಕುಲದೇವನಪುರದಲ್ಲಿ ಬಿಡುಗಡೆ ಮಾಡಲಾಗಿದ್ದು, ಕಳೆಗುಂದಿದ ಜೆಡಿಎಸ್ ಕಾರ್ಯಕರ್ತರಿಗೆ ಹೆಚ್ಚಾದ ಹುಮ್ಮಸ್ಸು. ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಎಂದು ಘೋಷಿಸಿದ ಹರೀಶ್ ಗೌಡರು ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ. ಹರೀಶ್ ಗೌಡರು ಕಳೆಗುಂದಿದ ಜೆಡಿಎಸ್ ಕಾರ್ಯಕರ್ತರಿಗೆ ಹೆಚ್ಚಾಗಿದೆ, ಇದರಿಂದ ಹುಮ್ಮಸ್ಸು. ಹಾಗಾಗಿ ಸಚಿವರು ಬಂದು ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದು ಆಡಳಿತ ಯಂತ್ರ ಹಳಿ ತಪ್ಪಿದೆ. ಕಾರ್ಯಕ್ರಮದಲ್ಲಿ ಶಾಸಕ ಧೀರಜ್ ಮುನಿರಾಜ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ತಾಲೂಕಿನ ಮಾನ ಮರ್ಯಾದೆ ರಾಜ್ಯ ಮಟ್ಟದಲ್ಲಿ ಹೋಗುತ್ತಿದೆ. ಬರೀ ಪಕ್ಷ ಸಂಘಟನೆ ಮಾಡಿಕೊಂಡು ಇದ್ದರೆ ತಾಲೂಕಿನ ಅಭಿವೃದ್ಧಿ ಮಾಡುವವರು ಯಾರು? ಅಭಿವೃದ್ಧಿ ಕೆಲಸಗಳಿಗೆ ನಾವು ಕೈ ಜೋಡಿಸುತ್ತೇವೆ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ಗೆ ತಾಲೂಕಲ್ಲಿ ಸರ್ಕಾರ ಇದೆ, ಮತ್ತೆ ಬಿಜೆಪಿ ಕಾರ್ಯಕರ್ತರುಗಳಿಗೆ ಅವ್ರಿಗೆ ಶಾಸಕರಿದ್ದಾರೆ. ನಾವು 20-25 ವರ್ಷದಿಂದ ಅನಾಥರಾಗಿ ನಮ್ಮ ಕಾರ್ಯಕರ್ತರು ಮತ್ತೆ ಲೀಡರ್ಗಳು ಎರಡೂ ಪಕ್ಷನ ಒಗ್ಗಟ್ಟಿಗೆ ಮಾಡಿ ಸಣ್ಣ ಪುಟ್ಟ ಅಧಿಕಾರಿಗಳು ತಾಲೂಕಲ್ಲಿ ಮಾಡ್ಕೊಳ್ತಾ ಬಂದಿದ್ದಾರೆ. ಅದೇನು ಸಾಮಾನ್ಯವಾದ ವಿಷಯ ಅಲ್ಲ. ನಮ್ಗೆ ಯಾವುದೇ ಶಾಸಕರಿಲ್ಲ ಅಂದ್ರೂ ಸಹ, MP ಇಲ್ಲ ಅಂದ್ರೂ ಸಹ, ಜಿಲ್ಲಾ ಪಂಚಾಯತಿಲಿ ಕೆಲವು ಅಧಿಕಾರಿಗಳು ಸಿಕ್ಕಿದೆ, ನಗರಸಭೆಯಲ್ಲಿ ಕೆಲವು ಅಧಿಕಾರಿಗಳು ಸಿಕ್ಕಿದೆ, TAPMCಯಲ್ಲಿ ಮತ್ತೆ APMCಯಲ್ಲೂ ಕೆಲವು ಅಧಿಕಾರಿ. ಅಂದ್ರೆ ಇದಕ್ಕೆ ಶ್ರಮ ಅಂದ್ರೆ ನಮ್ಮ ಪಕ್ಷದ ಮುಖಂಡರುಗಳ ಶ್ರಮ. ವಿಶೇಷವಾಗಿ ಅಪ್ಪಯ್ಯಣ್ಣವರು, ನರಸಿಂಹಣ್ಣವರು, ನಮ್ಮ ಪ್ರಭಣ್ಣವರು, ಮುನೇಗೌಡರು, ಲಕ್ಷ್ಮೀಪತಿ. ನಾನು ಅವಾಗಲೇ ನನ್ನ ಭಾಷಣದಲ್ಲೂ ಹೇಳಿದೆ, ಇಲ್ಲೂ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದ ಪದಾಧಿಕಾರಿಗಳ ಹುದ್ದೆ ಅವರಿಗೆ ಅನವಶ್ಯಕ. ಅವರು ಏನು ಬಿಜೆಪಿಲಿದ್ದಾರೆ, ಬಿಜೆಪಿ ಪದಾಧಿಕಾರಿಗಳು ವಿಚಾರ ಮಾತಾಡ್ಬೇಕಷ್ಟೇ. ನಮ್ಮ ಪಕ್ಷದ ನನ್ನ ಹುದ್ದೆಯ ಅಧಿಕಾರವನ್ನ ಕೇಳಲಿಕ್ಕೆ ನಮ್ಮ ಪಕ್ಷದಲ್ಲಿ ಸಾಕಷ್ಟು ಮುಖಂಡರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ರಾಜ್ಯಾಧ್ಯಕ್ಷರಿದ್ದಾರೆ, ರಾಷ್ಟ್ರಾಧ್ಯಕ್ಷರಿದ್ದಾರೆ. ಅವ್ರು ಕೇಳ್ಕೊಳ್ತಾರೆ. ಅದು ಬಿಟ್ಬಿಟ್ಟು ಬೇರೆ ಜನಪರ ಕೆಲಸ ಮಾಡಕ್ ತಾವು ಮಾರ್ಗದರ್ಶನ ಕೊಡಿ ಶಾಸಕರಿಗೆ. ಅದಕ್ಕೆ ನಮ್ಮೆಲ್ಲ ಸಹಕಾರ ಇರ್ತದೆ. ನನ್ನ ಪದಾಧಿಕಾರಿ, ನನ್ನ ಅಧಿಕಾರದ ಬಗ್ಗೆ ಪಕ್ಷದಲ್ಲಿ ನಮ್ಮ ಮುಖಂಡರುಗಳು ಜವಾಬ್ದಾರಿಯಿಂದ ನಾನು ನೋಡಿ ಕಾಪಾಡ್ಕೊಂಡ್ ಬಂದಿದ್ದಾರೆ. ಅದನ್ನ ಉಳಿಸ್ಕೊಂಡು ಹೋಗ್ತೀವಿ. ನಮ್ಮ ಪಕ್ಷದ ಹಾಗೂ ಈ ಹೊಸ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಪ್ರಪ್ರಥಮವಾಗಿ ನನ್ನ ಧನ್ಯವಾದಗಳನ್ನ ತಿಳಿಸುತ್ತಾ, ಏನು ಈ ದಿವಸ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರ. ಮೊದಲನೆಯದಾಗಿ ನಿಮ್ಮೆಲ್ಲರಿಗೂ ಸಹ ನನ್ನ ತುಂಬು ಹೃದಯವಾದ ಧನ್ಯವಾದಗಳನ್ನ ತಿಳಿಸ್ತಾ, ಏನು ಈ ದಿವಸ ಈ ಕಾರ್ಯಕ್ರಮಕ್ಕೆ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು, ಹಿರಿಯರು, ವಿಶೇಷವಾಗಿ ನಮ್ಮ ಕೃಷ್ಣಣ್ಣನವರು, ನಮ್ಮ ಪ್ರಭಣ್ಣನವರು ಹಾಗೂ ನಮ್ಮ ರಾಜಕೀಯವಾಗಿ ನನ್ನ ಒಂದು ತಾಲೂಕಿನಲ್ಲಿ ಒಂದು ಸ್ಥಾನಮಾನ ಗಳಿಸಿಕೊಟ್ಟಕ್ಕೆ ಕಾರಣೀಭೂತರಾಗಿದ್ರು. ಅವ್ರಿಗೂ ಸಹ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ, ಮತ್ತೋರ್ವರು ಹಿರಿಯರು, ನಿಮ್ಮ ಮಾರ್ಗದರ್ಶಕರಾದಂತಹ ಪ್ರಭಣ್ಣವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ಅವರ ಆಶೀರ್ವಾದವನ್ನು ಬೇಡುತ್ತಾ, ಮತ್ತೋರ್ವ ಹಿರಿಯರಾದಂತಹ ನರಸಿಂಹಣ್ಣವರು ಇಂದು ಅವ್ರಿಗೆ ಸ್ವಲ್ಪ ಆರೋಗ್ಯ, ಈಗ ಕಳೆದ ಬಾರಿ ಎಷ್ಟು ಜನ ವಿಧಾನಸಭಾ ಸದಸ್ಯರುಗಳಿದ್ರು, ಅವರೇನು ಮುಂದೆ ಆಯ್ಕೆ ಆಗಿಲ್ವಲ್ಲ, ಎಲ್ಲ ಒಂದು 25 ಜನ 30 ಜನ ಪ್ರತಿ ವರ್ಷ ಆಯ್ಕೆ ಆಗ್ತಾರೆ. 4 ಸಲ ಗೆದ್ದಿದ್ದಾರೆ, 5 ಸಲ ಗೆದ್ದಿದ್ದಾರೆ. ನಮ್ಮ ತಾಲೂಕಿನ ಸನ್ನಿವೇಶ ನೀವು ನೋಡಿದಿರ. ಪಕ್ಷ ಯಾವ ರೀತಿ ನಮ್ಗೆ ಮಾರ್ಗದರ್ಶನ ಕೊಡ್ತಾರೆ, ಡೈರೆಕ್ಷನ್ಸ್ ಕೊಡ್ತಾರೆ, ಆ ರೀತಿ ನಾವು ಪಕ್ಷದ ಚಟುವಟಿಕೆಗಳನ್ನ ಮಾಡೋಣ. ಹಂಗಂತ ಹೇಳಿ ನಾವು NDA ಭಾಗವಾಗಿದ್ವಿ ಅಂತ ನಾವು ಸಂಘಟನೆ ನಿಲ್ಲಿಸಿದಾಗ ನಮ್ಮ ಪಕ್ಷಕ್ಕೆ ಬಹಳ ಹಿನ್ನಡೆ ಆಗ್ತದೆ. ಅದಕ್ಕೆ ಮುಂದೆ ಇನ್ನೊಂದು ವರ್ಷ ಇದೆ ಗ್ರಾಮ ಪಂಚಾಯತಿ ಚುನಾವಣೆ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಯಾವ NDAನೂ ಇರಲ್ಲ. ಅಲ್ಲಿ JDSನವರು ಇಬ್ರು ನಿಂತಿರ್ತಾರೆ, ಅಣ್ಣ ತಮ್ಮದಿರು ನಿಂತಿರ್ತಾರೆ, ಕೆಲವೊಂದು ಕಡೆ ಗಂಡ ಹೆಂಡತಿನ ನಿಂತು ಬಿಟ್ಟಿರ್ತಾರೆ, ಚಿಕ್ಕಪ್ಪ ಮಗ ನಿಂತಿರ್ತಾರೆ, ಅಜ್ಜಿ ಮಗ ನಿಂತಿರ್ತಾರೆ. ಹಂಗ್ ನಡೀತದೆ ಚುನಾವಣೆಗಳು. ಹಂಗಾಗಿ ನಮ್ಗೆ ಮುಂದೆ ಪಂಚಾಯತಿ ಚುನಾವಣೆ ಬಹಳ ಮುಖ್ಯ. ಅದಕ್ಕಿಂತ ಮುಂದೆ ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ಬೋದು. ನೀವು ಸನ್ನದ್ಧರಾಗಿರಿ. ನಮ್ಮ ಪಕ್ಷದ ಎಲ್ಲ ಮುಖಂಡರ ಸಹಕಾರ, ನಾವೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಾಗಿರ್ಬೋದು ಮತ್ತೆ ಲೋಕಸಭಾ ಚುನಾವಣೆಯಲ್ಲಾಗಿರ್ಬೋದು, ಲೋಕಸಭಾ ಚುನಾವಣೆಯಲ್ಲಂತೂ ಬಿಜೆಪಿ ಕಾರ್ಯಕರ್ತರಿಗಿಂತ JDSನವರು ಹುಮ್ಮನಸ್ಸಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ವಿ. ಇವತ್ತೇನ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ
ಸಂಸದರಾಗಿದ್ರೆ ಅಂದ್ರೆ JDS ಅವರ ಶ್ರಮ ಮೊದಲ ಆದ್ಯತೆ. ಬಿಜೆಪಿಲಿ ಯಾವ ರೀತಿ ಯಲಹಂಕ ಶಾಸಕರು ಯಾವ ರೀತಿ ನಡ್ಕೊಂಡ್ರು, ನಮ್ ದೊಡ್ಡಬಳ್ಳಾಪುರಕ್ಕೆ ಬಂದಾಗ ನಮ್ ದೊಡ್ಡಬಳ್ಳಾಪುರ ಶಾಸಕರ ಪಟಾಲಂ ಅವ್ರು ಯಾವ ರೀತಿ ನಡ್ಕೊಂಡ್ರು ಅನ್ನೋದು ನಿಮ್ ಕಣ್ಮುಂದೆ ಇದೆ. ಕೆಲವೊಂದ್ಸಲಿ ಏನೇನೋ ಮಾತಾಡಿದಾರೆ, ದೇವರು ಒಳ್ಳೇದ್ ಮಾಡ್ಲಿ ಅವ್ರಿಗೆ. ನಮ್ ಮೂರತ್ತು ಮತ್ತೆ ನಮ್ಗೆ ನಮ್ಮ ಅಧಿಕಾರನ ಸೇರಿ ಶಾಸಕರಿಗೆ ಕ್ವಶನ್ ಮಾಡಿದೆ. ನಾನು ನಿಮ್ ವೇದಿಕೆ ಮುಖಾಂತರ ಹೇಳ್ತೀನಿ, ಶಾಸಕರೇ ನಮ್ಮ ಪಾರ್ಟಿ ವಿಚಾರ ಬಿಟ್ಬಿಡಿ. ನಮ್ಮ ಪಾರ್ಟಿ ಹೈಕಮಾಂಡ್ ಏನ್ ಹೇಳ್ತದೆ, ಮುಂದೆ ಏನ್ ಫಾರ್ಮುಲಾ ಬರ್ತದೆ ಆ ಫಾರ್ಮುಲಾ ತಕ್ಕನ ಕೆಲಸ ಮಾಡ್ತೀವಿ. ನಮ್ಮ ಯೋಗ್ಯತೆ ಅಳಿಯ ತಾಲೂಕಿನ ಜನ ನೀವಲ್ಲ, ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ದಯವಿಟ್ಟು ನೀವು ಎಷ್ಟರ ಮಟ್ಟಿಗೆ ಆಗುತ್ತೋ ಅಷ್ಟು ಒಳ್ಳೆ ಕೆಲಸ ಮಾಡಿ, ನಮ್ ಸಹಕಾರ ಇರ್ತದೆ. ನಾನು ಎಲ್ಲಾ ವೇದಿಕೆಗಳಲ್ಲೂ ಹೇಳಿದ್ದೀನಿ, ನಮ್ಮ ಪಕ್ಷದ ಪದಾಧಿಕಾರಿಗಳ ವಿಚಾರ ಆಗಿರ್ಬೋದು, ಯಾರ್ಯಾರು ಏನೇನು ಅಂತ ಹೇಳಿ ನಿಮ್ ಕಡೆಯಿಂದ ನಾವೇನು ಹೇಳ್ಸ್ಕೊಳ್ಬೇಕಾಗಿಲ್ಲ. ನಾವು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ನಮ್ಮ ಮುನೇಗೌಡರಿಗೆ ಪಾರ್ಟಿ ಡೈರೆಕ್ಷನ್ ಕೊಟ್ಟಾಗ ನಾನು ಒಂದೇ ಒಂದು ವಾಕ್ಯ ಮಾತಾಡಿದಷ್ಟೇ. ಕುಮಾರಣ್ಣ ಅವ್ರು ಏನ್ ಹೇಳಿದ್ದಾರೆ ಅದ್ರ ಪ್ರಕಾರ ಎಲ್ಲ ನಡ್ಕೊಳ್ಳೋಣ ಅಂತ ನಮ್ಮೆಲ್ಲ ಮುಖಂಡರುಗಳ ಸಮಕ್ಷಮದಲ್ಲಿ ಹೇಳಿದ್ದೀನಿ. ಮುಂದೆನೂ ಸಹ ಅವ್ರು ಯಾವ ರೀತಿ ಡೈರೆಕ್ಷನ್ ಕೊಡ್ತಾರೆ ಆ ಡೈರೆಕ್ಷನ್ ಅಲ್ಲಿ ಕೆಲಸ ಮಾಡ್ತೀವಿ. ನಮ್ಮ ಪಕ್ಷದ ಆಂತರಿಕ ವಿಚಾರಗಳು ಶಾಸಕರಿಗೆ ಬೇಡ ಅಂತ ನಿಮ್ಗಳ ಮುಖಾಂತರ ನಾನು ಹೇಳ್ತಾ, ಒಳ್ಳೆಯ ಕೆಲಸಗಳು ಮಾಡಿ. ನಿಮ್ಗೂ ಏನಾದ್ರೂ ಈಗ ಜಾಲಪ್ಪ ಅವರು ನಮ್ಮ ತಾಲೂಕಲ್ಲಿ 40 ವರ್ಷ ರಾಜಕೀಯ ಮಾಡಿದ್ರು, ಮತ್ತೆ ನಮ್ಮ ಗಂಟಗನಹಳ್ಳಿ ಕೃಷ್ಣನ್ನವರು ರಾಜಕೀಯ ಮಾಡಿದ್ರು. ಯಾರು ಏನ್ ಸಾಧನೆ ಮಾಡಿದ್ರು ಅಂತ ಜನಗಳಿಗೆ ಗೊತ್ತಿದೆ. ಗಂಟಗನಹಳ್ಳಿ ಕೃಷ್ಣಣ್ಣವರು ಎಷ್ಟು ಜನಕ್ಕೆ ಅಲ್ಲಿ ರಾಜೀವ್ ಗಾಂಧಿ ಇದ್ರ ಹತ್ರ 22-30 ಎಕರೆ ಮಾಡಿ ಬಡವರಿಗೆ ಎಷ್ಟು ಮನೆಗಳು ಮಾಡಿದ್ರು, 40 ವರ್ಷ ಅಧಿಕಾರ ಮಾಡಿದವರು ಯಾವ ರೀತಿ ಸೇವೆ ಮಾಡಿದ್ದಾರೆ ತಾಲೂಕಲ್ಲಿ ಎಲ್ಲ ಜನಗಳಿಗೆ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನೀವು ಬುದ್ಧಿವಂತರಾಗಬೇಕು. ಯಾರೂ ಸಹ ಜನಪ್ರತಿನಿಧಿಗಳಾದವರು ಅವ್ರ ಮನೆಯಿಂದ ದುಡ್ಡು ತಂದು ಕೆಲಸ ಮಾಡಲ್ಲ. ಸರ್ಕಾರದ ವ್ಯವಸ್ಥೆಗಳನ್ನ ಸರಿಪಡಿಸಬೇಕಾಗಿದೆ. ಮತ್ತೆ ಇತ್ತೀಚೆಗೆ 2 ವರ್ಷದಿಂದ ಈ ಕರ್ನಾಟಕ ಸರ್ಕಾರದ ಕಂದಾಯ ಸಚಿವರು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿಗೆ ಬಂದು 9:30 ಬಂದು 11 ಗಂಟೆ ತನಕ ಸೀಮಾರೆಯಕ್ಕೆ ಹೋಗಿದ್ದಾರೆ. ಏನ್ ಗೊತ್ತಲ್ಲ ವಿಷಯಗಳು, ಯಾಕೆ ಬರ್ತಿದ್ದಾರೆ? ಸಚಿವರು ಬಂದ್ಬಿಟ್ಟು ಅಡ್ಮಿನಿಸ್ಟ್ರೇಷನ್ ಚೆಕ್ ಮಾಡ್ಬೇಕಾದ್ರೆ ತಾಲೂಕಿನ ಪ್ರತಿನಿಧಿ ಆಗಿದಾರಲ್ಲ ಶಾಸಕರು ಏನ್ ಮಾಡ್ತಾರೆ, ನಮ್ಮ ತಾಲೂಕಲ್ಲಿ ಆಡಳಿತ ಯಾವ ಮಟ್ಟಕ್ಕಿದೆ, ಇವೆಲ್ಲ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಕಂದಾಯ ಸಚಿವರು ಬಂದು ಕೂತ್ಕೊಂತಾರೆ ಅಂದ್ರೆ ನಮ್ಮ ತಾಲೂಕಿನ ಗೌರವದ ಪ್ರಶ್ನೆ. ಅದೇ ದೇವನಹಳ್ಳಿಗೆ ಯಾಕೆ ಹೋಗಲ್ಲ, ನೆಲಮಂಗಲಿಗೆ ಯಾಕೆ ಹೋಗಲ್ಲ? 2 ತಿಂಗಳಿಂದ ಕಳೆದ ವರ್ಷದಲ್ಲಿ 4-5 ಬಾರಿ ಲೋಕಾಯುಕ್ತ ರೈಡ್ ಆಗಿದೆ ನಮ್ಮ ತಾಲೂಕಲ್ಲಿ. ಆಡಳಿತ ಯಂತ್ರ ಕುಸಿದಿದೆ. ದಯವಿಟ್ಟು ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ಇನ್ನ 3 ವರ್ಷ ಟೈಮ್ ಇದೆ. ಸಾಧ್ಯವಾದಷ್ಟು ಜನಗಳು ಒಳ್ಳೆ ಮಾಡಿ. ಇನ್ನೇನು ಅಧಿಕಾರ ವಿರೋಧಿ ಆಡಳಿತದಲ್ಲಿದೆ. ಹೋದ ಬಾರಿ ನೀವಿದ್ದಾಗ ಹೆಂಗ್ ನಡ್ಕೊಂಡು ಆ ರೀತಿ ಅವ್ರು ನಡ್ಕೊಂತಿದ್ದಾರೆ. ಅದು ನಮ್ಮ ತಾಲೂಕಿನ ದುರ್ಭಾಗ್ಯ. ನಾವೇನು ಮಾಡಕ್ಕಾಗಲ್ಲ. ಜನ ಅಧಿಕಾರ ಕೊಟ್ಟಿದ್ರು, ಕೈಲಾದ ಮಟ್ಟಿಗೆ ಸಹಾಯ ಮಾಡಿ, ನಾವು ಬರ್ತೀವಿ ನಿಮ್ಮ ಮಟ್ಟಿಗೆ ಅಂತ ಹೇಳ್ತಾ, ಮತ್ತೆ ಮುಂದಿನ ದಿನಗಳಲ್ಲಿ ನಾನು ಈ ಮುಂದಿನ ಬಾರಿ ಚುನಾವಣೆಗೆ ನಿಲ್ಲೋದು ಶತಸಿದ್ಧ. ಅದರಲ್ಲಿ ಯಾವುದೇ ತರಹದ ಅನುಮಾನ ಬೇಡ. ಈಗಲಿಂದ ಸಿದ್ಧರಾಗಿ ನೀವು ಪ್ರತಿಯೊಂದು. ನಾನು ಈಗಾಗಲೇ ಎಲ್ಲ ಸಂಘ ಸಂಸ್ಥೆಗಳ ಚುನಾವಣೆ, ಗ್ರಾಮಾಂತರ ಮಟ್ಟದಲ್ಲಿ ಎಲ್ಲ ನಮ್ಮ ಹಾಲು ಉತ್ಪಾದಕರ ಸಂಘದ ಚುನಾವಣೆಗಳಿಗೆ ಎಲ್ಲ ರೀತಿಯ ಸಹಕಾರಗಳನ್ನ ನಮ್ಮ ಪಕ್ಷದ ಮುಖಂಡರುಗಳನ್ನ ಎತ್ತಿಡುವ ಕೆಲಸ ಮಾಡ್ತಾ ಇದ್ದೀನಿ. ಕೆಲವೊಂದು ಬಾರಿ ಅಲ್ಲಿ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಪಕ್ಷ ಯಾವ್ಯಾವ ರೀತಿ ಸ್ಥಳೀಯವಾಗಿರ್ತದೆ, ಕೆಲವೊಂದು ಭಾಗದಲ್ಲಿ ಬಿಜೆಪಿಯವ್ರ ಜೊತೆ ಕೈ ಜೋಡಿಸಬೇಕಾಗ್ತದೆ, ಕೆಲವೊಂದು ಭಾಗದಲ್ಲಿ ಕಾಂಗ್ರೆಸ್ ಅವ್ರ ಜೊತೆ ಸ್ಥಳೀಯ ಸಂಸ್ಥೆಗಳಿಂದ ಕೈ ಜೋಡಿಸಬೇಕಾಗ್ತದೆ, ಕೆಲವೊಂದು ಭಾಗದಲ್ಲಿ ಕಾಂಗ್ರೆಸ್ ಬಿಜೆಪಿ ಕಾಂಬಿನೇಷನ್ ಅಲ್ಲಿ ಕೆಲಸ ನಡೀತವೆ. ಸುಮಾರು ಪಂಚಾಯತ್ಗಳು ಉದಾಹರಣೆಗಳಿದೆ. ಅವನ್ನೆಲ್ಲ ನೀವು ಮನಸ್ಸಿಗೆ ಇಟ್ಕೊಂಡ್ಬಿಡಿ. ಮುಂದಿನ ಚುನಾವಣೆ ಗ್ರಾಮಾಂತರ ಪಂಚಾಯತಿ ಚುನಾವಣೆ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಬಹಳ ಮುಖ್ಯ. ನಾವು 15-20 ವರ್ಷದಿಂದ ಈಗ ಕಳೆದ 2018ರಲ್ಲಿ ಬಿಜೆಪಿ 3ನೇ ಸ್ಥಾನದಲ್ಲಿದ್ರು, ಇವಾಗ ಶಾಸಕರಾಗಿದ್ದಾರೆ. ಅದಕ್ಕೆ ನಾನು ಏನು ಕೇಳಿದೆ ಅಂದರೆ, ಕಳೆದ 1 ವರ್ಷದಿಂದ 4ರಿಂದ 5 ಬಾರಿ ಲೋಕಾಯುಕ್ತ ದಾಳಿಯಾಗಿದೆ. ಮತ್ತು ವಿಶೇಷವಾಗಿ ಮೊನ್ನೆ ಸನ್ಮಾನ್ಯ ಕಂದಾಯ ಸಚಿವರು ಇವತ್ತು ಏನಕ್ಕೆ ರೈತರುಗಳು ಬೆಳಗ್ಗೆದ್ದು ತಾಲೂಕು ಆಫೀಸು ಸಾಗುವಳಿ ಚೀಟಿ ಸಿಗ್ತಾ ಇಲ್ಲ ರೀ, ಸಾಗುವಳಿ ಚೀಟಿಗೆ ಒಂದೊಂದು ಸಾಗುವಳಿ ಚೀಟಿಗೆ 1 ಲಕ್ಷ 1.5 ಲಕ್ಷ ಲಂಚ ಕೇಳ್ತಿದ್ದಾರಂತೆ ತಾಲೂಕಲ್ಲಿ. ಅದನ್ನು ಸರಿಪಡಿಸ್ಬೇಕಾಗಿದ್ದವ್ರು ಯಾರು? ಸನ್ಮಾನ್ಯ ಶಾಸಕರು. ಅಧಿಕಾರ ಕೊಟ್ಟಿರೋದು ರೈತರುಗಳಿಗೆ. ರೈತರುಗಳು ಇವತ್ತು 1 ಎಕರೆ ಸಾಗುವಳಿ ಚೀಟಿ ತಗೊಳಕ್ಕಾಗ್ತಿಲ್ಲ, ಬೋರ್ವೆಲ್ಗಳು ಕೊರ್ಸೋಣಕ್ಕಾಗ್ತಿಲ್ಲ. ಊರುಗಳಲ್ಲಿ ಯಾವ್ಯಾವ ರೀತಿ ಏನೋ ಭಗವಂತ ಆಶೀರ್ವಾದದಿಂದ ಈ ಬಾರಿ ಕಾಲಕ್ಕೆ ತಕ್ಕಂತೆ ಮಳೆ ಆಗಿದೆ, ಕೆಲವೊಂದು ಕಡೆ ಬೆಳೆಗಳು ಹಾನಿಯಾಗಿದೆ.
ಬಟ್ ಆದರೂ ಒಂದು 75% ರೈತರಿಗೆ ಒಳ್ಳೆಯ ವರ್ಷ ಇದು, ಒಳ್ಳೆಯ ಬೆಳೆ ಬೆಳೆದಿದ್ದಾರೆ, ರೈತರಲ್ಲಿ ಮಂದಾಸ ಇದೆ, ಕೆರೆಗಳು ಸ್ವಲ್ಪ ತುಂಬಿಲ್ಲ. ಹಾಗಾಗಿ ತಾಲೂಕು ಆಡಳಿತ ಕಚೇರಿ ಏನಕ್ಕಾಗಿದೆ ಅಂದರೆ ಕೃಷ್ಣ ಬೈರೇಗೌಡರು ಬಂದು ಮೊನ್ನೆ ಚೆನ್ನಾಗಿ ಇದು ಮಾಡಿದ್ರಲ್ಲ, ಸುಪ್ರಭಾತ ಹಾಕ್ತಿದ್ರಲ್ಲ, ಸುಪ್ರಭಾತ ಕೆಲವರು ಅಧಿಕಾರಿಗಳು ಹೆಸರು ಹೇಳಿಬಿಟ್ಟೆ ಅವರು ನಿಮ್ಮ ಮಾಧ್ಯಮ ಇಲಾಖೆಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಇದಕ್ಕೆ ಮೂಲ ಕಾರಣ ಏನು? ಈಗ ಆಡಳಿತ ಸರಿಯಾಗಿ ನಡೀತಾ ಇಲ್ಲ ಅಂದರೆ ಪ್ರಶ್ನೆ ಮಾಡುವ ಹಕ್ಕು ಯಾರಿಗಿದೆ? ನಾವು ಹೋಗಿ ಮಾಜಿ ಶಾಸಕರನ್ನ ಕೇಳೋಕ್ಕಾಗತ್ತಾ? ಜನಗಳು ಕೇಳೋಕ್ಕಾಗತ್ತಾ? ಯಾರ ಆಡಳಿತ ಹೇಳಿದ ಅಲ್ಲಿ ಆಡಳಿತ ಸರಿ ಇಲ್ಲ ಅಂತ ಅವರು ಆಟೋಮೆಟಿಕಲಿ ಗೊತ್ತಾಗುತ್ತೆ. ಅದಕ್ಕೆ ಆಡಳಿತ ಸರಿಪಡಿಸ್ಕೊಳ್ಳಿ. ಇನ್ನೂ 3 ವರ್ಷ ಇದೆ. ಏನು ನೀವು ಪಕ್ಷದ ಸಂಘಟನೆ ಒಂದು ಭಾಗ ಮಾಡ್ಕೊಬೇಡಿ. ಪಕ್ಷದ ಸಂಘಟನೆ ಚುನಾವಣೆ ಸಂದರ್ಭಕ್ಕೆ ಅನುಕೂಲ ಆಗಲಿ. ಅಭಿವೃದ್ಧಿ ಕಾರ್ಯಕ್ರಮಗಳು, ಆಡಳಿತ ಯಂತ್ರ ಎಲ್ಲಿ ಕುಸಿದಿದೆ ಅಲ್ಲಿ ಒಂದು ಎಚ್ಚರಿಕೆ ಕೊಡಿ ಅಧಿಕಾರಿಗಳಿಗೆ ಅಂತ ಒಂದು ನಿಮ್ಗಳ ಮುಖಾಂತರ ನಾವು ಅವ್ರಿಗೆ ಮನವಿನೇ ಅಂತಲೇ ತಿಳ್ಕೊಳ್ಳಿ. ಇದು ನಾವೇನು ಅವ್ರಿಗೆ ಕ್ವಶನ್ ಮಾಡ್ತಾ ಇಲ್ಲ. ಇನ್ನು ನೀವು ಹೊಸಬ್ರಿದ್ದೀರ ರಾಜಕೀಯಕ್ಕೆ, ಗೊತ್ತಾಯ್ತಲ್ಲ. ಹಂಗಾಗಿ ಈ ಥರದ್ದೆಲ್ಲ ನಿಮಗೆ ಒಂದು ಸ್ವಲ್ಪ ಪಾಠ ಆಗಲಿ. ನಮ್ಮ ತಾಲೂಕು ಘನತೆ ಗೌರವ ಹಾಳು ಮಾಡಬೇಡಿ ಅಂತ ನಿಮ್ಗಳ ಮುಖಾಂತರ ಹೇಳ್ತಿದ್ದೀವಿ. ಪಕ್ಷದ ಚಿಹ್ನೆ ಇಲ್ಲಿ ಕ್ಯಾಲೆಂಡ್ರಲ್ಲಿ ಪಕ್ಷದ ಚಿಹ್ನೆ ಹಿಂದೆಗಡೆ ಇದೆ ನೋಡಿ. ಅಲ್ಲೇ ಕಂಪನಿದು ಸ್ವಲ್ಪ ನಮ್ಮ ಕಂಪನಿದು ಸ್ವಲ್ಪ ಹಾಕಿದೆ. ಅದ್ರ ಜೊತೆಗೆ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರ ದೃಶ್ಯ ಪಿಕ್ಚರ್ ಇದೆ, ಫೋಟೋ ನೀವು ದಯವಿಟ್ಟು ನೋಡ್ಬೋದು. ನಾವು ರಾಜಕೀಯ ಮಾಡೋದು ಇವ್ರ ಜೊತೆನೆ, ರಾಜಕೀಯ ಮುಂದೆ ಮಾಡೋದು ಇವ್ರ ಜೊತೆನೆ. ನಿಮ್ಗೇನಾರ ಅನುಮಾನ ಇದ್ರೆ ಕೇಳ್ರಿ, ಅದನ್ನು ಸರಿಪಡಿಸ್ತೀನಿ. ಈಗ ಅಲ್ಲಿಂದ ನೋಡ್ಕೊಂಡ್ ಬಂದಿದ್ದೀರಾ, ನಂದೆಲ್ಲ ಫ್ಲೆಕ್ಸ್ ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಹೌದು. ಈಗ ಕುಮಾರಣ್ಣವರು ನಿಂತ್ಕೊ ಇಂಡಿಪೆಂಡೆಂಟ್ ಆಗಿ ಅಂದ್ರೆ ನಿಂತ್ಕೊಂತೀನಪ್ಪ. ಹೇಳೋಣ, ಕುಮಾರಣ್ಣವ್ರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊ ಅಂದ್ರೆ ನಿಂತ್ಕೊಂತೀನಿ. ನಿಮ್ದು ಅನುಮಾನ ಕ್ಲಿಯರ್ ಮಾಡಿದ್ದೀನಲ್ಲ. ಹಾಗಾಗಿ ನೀವು ಮೊಸರಲ್ಲಿ ಕಲ್ಲು ಹುಡ್ಕೋದು ಬೇಡ. ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಂದೇಶನ ತಾಲೂಕಿನ ಜನತೆ ಕೊಡೋಣ. ಹಾಗಾಗಿ ನಾವು ಕುಮಾರಣ್ಣವರು ದೇವೇಗೌಡರ ಆಶೀರ್ವಾದದಿಂದನೇ ನಾವು ರಾಜಕೀಯ ಮಾಡೋದು. ಸರ್, ಈಗ ಸಚಿವರು ತಾಂತಾ ಇಲ್ಲ ಅಂದರೆ, ಈಗ ಇತ್ತೀಚೆಗೆ ನಾನು ಕೇಳ್ಪಟ್ಟೆ ಪಾಲನ್ಜೋಗ್ನಲ್ಲಿ ಒಂದು ಲೇಔಟ್ ನಡೀತಿದೆ, ಅಲ್ಲಿ ದಾರಿ ವಿಚಾರವಾಗಿ ಯಾರ್ಯಾರು ಕುಮ್ಮಕ್ಕೆ ನಡೀತಿದೆ ಅಂತ ಗೊತ್ತಿದೆ. ಆ ವಿಚಾರವಾಗಿ ಈಗ ಸಚಿವರು ತಾಂತಿಲ್ಲ ಅಂದರೆ ಇಲ್ಲಿಗೆ ಬಂದಿರೋ ಅಧಿಕಾರಿಗಳು ಅಥವಾ ಸರ್ಕಾರದಲ್ಲಿ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಲಿಕ್ಕೆ ಮಧ್ಯವರ್ತಿಗಳು ತಿಂದಿರ್ತಾರೆ ಅಥವಾ ಇನ್ಯಾರು ತಿಂದಿರ್ತಾರೆ ಅಂತ ನೀವೇ ಪ್ರಶ್ನೆ ಹಾಕೊಳ್ಳೋದು. ನಾವು ಈಗ ಯಾರ ಮೇಲೂ ಆರೋಪ ಮಾಡೋದು ಸರಿ ಇಲ್ಲ. ಈಗ ಅಧಿಕಾರಿಗಳು ಹೇಳ್ತಾರೆ ಶಾಸಕರಿಗೆ ಇಷ್ಟು ಕೊಡಬೇಕು ಮತ್ತು ಮಿನಿಸ್ಟ್ರಿಗೆ ಇಷ್ಟು ಕೊಡಬೇಕು ಅವ್ರಿಗೆ ಇವ್ರಿಗೆ ಅಂತ. ನಾವು ಹೇಳ್ತಿರೋದಲ್ಲ, ಅಧಿಕಾರಿಗಳನ್ನ ಕೇಳ್ಬೇಕು ನೀವು ಈ ಥರ ಸಂದರ್ಭ ಬಂದಾಗ. ಸರ್, ಈಗ ಆ ಥರ ಸಚಿವರೇ ಓಪನ್ ಆಗಿ ಹೇಳ್ತಿದ್ದಾರೆ ಅಂದರೆ ಅಧಿಕಾರಿಗಳು ಸರ್ಕಾರದ್ದು, ಈ ನಾನು ಸರ್ಕಾರದ ವಿಚಾರಕ್ಕೆ ಬರ್ತೀನಿ, ಕರ್ನಾಟಕ ಸರ್ಕಾರ ಯಾವ ಮಟ್ಟಕ್ಕೆ ನಡೀತಾ ಇದೆ, ಅಲ್ಲಿ ಯಥಾ ರಾಜ ತಥಾ ಪ್ರಜೆಗಳು ಅನ್ನಂಗೆ ಅಲ್ಲಿ ಮೇಲ್ಗಡೆ ಏನು ನಡೀತಾ ಇದೆ ಕೆಳಗಡೆ ಸಂಸ್ಕೃತಿ ಹಂಗೆ ನಡೀತಾ ಇದೆ ಅಷ್ಟೇ. ಈಗ ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ ಅಧಿಕಾರ ಇಲ್ಲ ಅಂದ್ರೂ ಅವ್ರದ್ದೇ ಒಂದು ಆಡಳಿತ ಇಟ್ಕೊಂಡಿದ್ದಾರೆ. ಇದು ಅವತ್ತಿಂದ ನಡ್ಕೊಂಬಂದಿದೆ. ಆಯಿತು, ಸಣ್ಣ ಎಕ್ಸಾಂಪಲ್, ಹೋದ್ಸಲಿ BJP ಆಡಳಿತ ಇತ್ತು. ಇಲ್ಲೊಬ್ಬರು ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಸಣ್ಣ ಎಕ್ಸಾಂಪಲ್. ಮೂಗೇನಹಳ್ಳಿ ಕ್ರಾಸಲ್ಲಿ BBMP ಲಾರಿ ಸತ್ಬಿಟ್ಟು ಒಬ್ಬ ಸತ್ತೋಗಿದ್ದ. ವೆಂಕಟರಾಮಯ್ಯರು ನಾವು ಕೂತಿದ್ವಿ, ಇವ್ರು ಇನ್ನೂ ಶಾಸಕರಾಗಿರಲಿಲ್ಲ. ಇವರು ಬಂದ್ಬಿಟ್ಟು ಫುಲ್ಲು ಆಡಳಿತ ಯಂತ್ರನ ಕರ್ಕೊಂಬಂದ್ಬಿಟ್ಟು ಫುಲ್ಲು ಪಟಾಲಂ ತೋರಿಸಿ ಅವ್ರ ದರ್ಪ ತೋರಿಸಿರೋ 5 ಲಕ್ಷ ಕೊಟ್ಬಿಡ್ರಿ ಸಾಕು ಅಂತಿದ್ರು. ನಾವು ವೆಂಕಟರಾಮಯ್ಯರು ಕೂತ್ಕೊಂಡು 25 ಲಕ್ಷ ಕೊಡಿಸ್ದೋ. ಹಂಗೆ ಅವರು ನಡ್ಕೊಂಡಿದ್ದಾರೆ. ಅವ್ರಿಗೆ ಅವತ್ತೇನೂ ಅಧಿಕಾರ ಇರಲಿಲ್ಲ. ಅಡಿಷನಲ್ SP ಕರ್ಸಿದ್ರು, DC ಕರ್ಸಿದ್ರು. BBMP ಅಧಿಕಾರಿಗಳೆಲ್ಲ ಈಗಿರೋ ಶಾಸಕರು ಮುಂದಕ್ಕೆ ಹೋದ್ರು, ಯಾರು ವೆಂಕಟರಾಮಯ್ಯರ ಹತ್ರ ಬರಲಿಲ್ಲ ಅವತ್ತಿನ ಸಂದರ್ಭದಲ್ಲಿ. ಆಮೇಲೆ ಅಲ್ಲಿನ ಜನಗಳೆಲ್ಲ ಗಲಾಟೆ ಮಾಡಿದ್ದಕ್ಕೆ ಬಂದರು ಶಾಸಕರ ಹತ್ರ. ನಮ್ಮ ಹತ್ರ ಅವತ್ತು ವೆಂಕಟರಾಮಯ್ಯರು ಶಾಸಕರಾಗಿದ್ರು. ಹಾಗಾಗಿ ಯಾವ ರೀತಿ ಜನಗಳು ಅಧಿಕಾರ ಕೊಟ್ಟಾಗ ನ್ಯೂಟ್ರಲ್ ಆಗಿರಬೇಕು. ಚುನಾವಣೆವರೆಗೂ ಪಕ್ಷ ಅಷ್ಟೇ, ಆಮೇಲೆಲ್ಲ ಜನಗಳ ಮಧ್ಯೆ ಸಾಮಾನ್ಯ ಜನರಂತೆ ಬದುಕಬೇಕು ಅಂತ ನಮ್ಮ ಆದೇಶ, ನಮ್ಮ ಉದ್ದೇಶ.
ಸರ್, ಈಗ ಇದು ಎಸ್.ಎಂ. ಕೃಷ್ಣ ಅವರು ಚೀಫ್ ಮಿನಿಸ್ಟರ್ ಆದಮೇಲೆ ನಮ್ಮ ಕುಮಾರಣ್ಣವ್ರು ಆದರು ಚೀಫ್ ಮಿನಿಸ್ಟ್ರು, ಧರ್ಮಸಿಂಗ್ ಅವರಾದರು, ಧರ್ಮಸಿಂಗ್ ಅವರಾದಮೇಲೆ ಕುಮಾರಣ್ಣವರಾದರು, ಕುಮಾರಣ್ಣವರಾದಮೇಲೆ ಯಡಿಯೂರಪ್ಪರ ಅಧಿಕಾರ ಬಂತು. ಅವತ್ತಿಂದ ಇಡೀ ರಾಜ್ಯದಲ್ಲಿ ಯಾವ್ಯಾವ ರೀತಿ ಅಧಿಕಾರಗಳು ನಡ್ಕೊಂಬಂದಿದೆ ಅಂತ ಕಳೆದ 15-20 ವರ್ಷದಿಂದ ಅದ್ರ ಪ್ರಕಾರ ನಡೀತಾ ಇದೆ ಅಷ್ಟೇ. ಇದೇನು ನಮ್ಮ ತಾಲೂಕಿಗೆ ಸೀಮಿತ ಅಲ್ಲ, ಪ್ರತಿಯೊಂದು ತಾಲೂಕಲ್ಲೂ ಇದ್ದೇ ಇದೆ. ಹಾಗಾಗಿ ಇವತ್ತಿನ ರಾಜಕೀಯ ಸನ್ನಿವೇಶಗಳು, ಅಧಿಕಾರಿಗಳ ನಡತೆಗಳು, ಯಾವ್ಯಾವ ಪಕ್ಷ ಸರ್ಕಾರ ಇರ್ತದೆ ಅವ್ರ ಮತಕ್ಕೆ ಶಾಸಕರಿರಲಿ ಇಲ್ಲದೇ ಇರಲಿ, ಅದೊಂದು ಕಲ್ಚರ್ ನಡ್ಕೊಂಬಂದ್ಬಿಟ್ಟಿದೆ 15-20. ಅದು ಯಾವತ್ತೂ ಈ ದೇಶದಲ್ಲಿ ಕ್ರಾಂತಿ ಆಗಬೇಕು. ಈಗ ದೆಹಲಿಲಿ ಆಮ್ ಆದ್ಮಿ ಪಾರ್ಟಿ 2 ಬಾರಿ 3ನೇ ಬಾರಿ ಅಧಿಕಾರಕ್ಕೆ ಬಂದಿದೆ, 3 ಬಾರಿ ಅಧಿಕಾರ ತೊಗೊಂಡ್ರು ಅವರು. ಯಾವ ರೀತಿ ತಗೊಂಡ್ರು? 2 ರಾಷ್ಟ್ರೀಯ ಪಕ್ಷಗಳನ್ನ ಹಿನ್ನಡೆ ಇಟ್ಬಿಟ್ಟು ತಗೊಂಡಿಲ್ವಾ? ಆ ರೀತಿ ಕ್ರಾಂತಿ ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷ ಕುಮಾರಣ್ಣನವರು ಒಂದು ಉತ್ತಮ ನಿರ್ಧಾರ ತಗೊಂಡು ಮುಂದೆ ಒಂದು ಸಾಧನೆ ಮಾಡಬೇಕು ಅಂತ ನಮ್ಮೆಲ್ಲರ ಕೋರಿಕೆ. ಪ್ರೂವ್ ಮಾಡಲಿ ಹಾಲಿ ಶಾಸಕರು, ನಾವು ಅದನ್ನು ಈಗ ಅವರು ಇಡ್ತಾ ಇದೆ ಅಂತ ಪ್ರೂವ್ ಮಾಡಲಿ. ಯಾವುದನ್ನ ಎರಡು ನೈಜ ಉದಾಹರಣೆಗಳನ್ನ ತರಲಿ, ಪ್ರಾಕ್ಟಿಕಲಾಗಿ ತರಲಿ. ಬಾಯಾಗಿ ಏನು ಬೇಕೋ ಹೇಳ್ಬೋದು, ಬಟ್ ಇಂಥ ಎಕ್ಸಾಂಪಲ್ ಲೈವ್ ಇಟ್ಕೊಡಿ. ಇವತ್ತೇನು ಮಾಧ್ಯಮ ಏನು 10 ಸೆಕೆಂಡ್ಗೆ ಏನೇನಾಗುತ್ತದೆ, ವಿತಿನ್ 10 seconds ಯು ಕ್ಯಾನ್ ಕ್ರಿಯೇಟ್ ಎನಿಥಿಂಗ್. ಆ ಥರ ಇದೆ. ಅಂಥ ಸಂದರ್ಭದಲ್ಲಿ ಶಾಸಕರು ನೇರವಾಗಿ ಹೇಳಿ, ಅದಕ್ಕೆ ನಮ್ಮ ಸಹಕಾರ ಇರ್ತದೆ. ನಾವೇನು ಅದನ್ನು ವಿರೋಧ ಮಾಡಲ್ಲ. ಹಾಗಾಗಿ ಸರ್, ಈಗ ಹೈಕಮಾಂಡ್ ಏನು ಹೇಳ್ತದೆ ಅದ್ರ ಪ್ರಕಾರ ಅಂತ ನಾನು ಅವಾಗಲೇ ಹೇಳಿದ್ದೀನಿ, ಭಾಷಣದಲ್ಲೂ ಹೇಳಿದ್ದೀನಿ. ಆಮೇಲೆ ನಮ್ಮ ತಾಲೂಕಲ್ಲಿ ಸಮರ್ಥವಾಗಿ 2 ಪಕ್ಷನ ಎದುರಿಸುವ ಶಕ್ತಿ ನಮ್ಮ ಪಾರ್ಟಿಗಿದೆ. ಏನು 3ನೇ ಪ್ಲೇಸ್ಗೆ ಹೋಗಿದ್ದೀವಿ ಅಂತ ಏನು ನಾವೇನು ನೆಲ ಕಚ್ಚಿಲ್ಲ. ಪ್ರತಿಯೊಂದು ಊರಿಗೂ ಹೋಗಿ ಈ ಪಂಚಾಯತಿ ಚುನಾವಣೆ ನಡೀಲಿ, JDS ಮೆಂಬರ್ಗಳು ಎಷ್ಟಿರ್ತಾರೆ, BJP ಎಷ್ಟಿರ್ತಾರೆ, ಕಾಂಗ್ರೆಸ್ ಅವರು ಎಷ್ಟಿರ್ತಾರೆ ಬೆಂಬಲಿಗರು ಅಂತ ನೋಡೋಣ. ಸರ್, ಇದಕ್ಕೆ ನಾವು ಹೈಕಮಾಂಡ್ ಡೈರೆಕ್ಷನ್ ಬರೋವರೆಗೂ ಈ ವಿಚಾರಗಳನ್ನ ನಾವು ಸಾರ್ವಜನಿಕವಾಗಿ ನಾವು ಮಾತಾಡೋಕೆ, ಯಾಕಂದರೆ ಇದು ಒಂದು ಪಕ್ಷದ ಉದಾಹರಣೆ ಸರ್. ಇವತ್ತು ನಮ್ಮ ದೇಶದಲ್ಲಿ ನಮ್ಮ ಪಕ್ಷಕ್ಕೆ 2 ಸ್ಥಾನ 3 ಸೀಟ್ ಕೊಟ್ಟಿದ್ರು, ಅದರಲ್ಲಿ 2 ತಗೊಂಡಿದ್ದೀವಿ. ಅಂದರೆ ಈಗ 2ನೇ ನಮ್ಮ ಇವರು ಹಾಸನದಲ್ಲಿ ಯಾಕೆ ಸೋಲಾಯಿತು ಅಂತ ಎಲ್ರಿಗೂ ಗೊತ್ತಿದೆ. ಓಪನ್ ಸೀಕ್ರೆಟ್, ಏನು ಗೊತ್ತಿಲ್ಲ, ಯಾರಿಂದ ಸೋಲಾಯಿತು ಅಂತಲೂ ಗೊತ್ತಿದೆ. ನಾವು ಈ ವೇದಿಕೆಯಲ್ಲಿ ಮಾತಾಡಲ್ಲ ನಾವು ಅದನ್ನು. ಹಂಗಾಗಿ ನಾವು ಏನು ಇವತ್ತು NDA ಸರ್ಕಾರದ ಒಂದು ಭಾಗವಾಗಿದ್ದೀವಿ, ಅವರ ಹೈಕಮಾಂಡ್ ತೀರ್ಮಾನದಂತೆ ನಮ್ಮ ಕುಮಾರಣ್ಣವರು, ದೇವೇಗೌಡರು ಏನು ಡೈರೆಕ್ಷನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ನಾವು ನಡ್ಕೊಳ್ತೀವಿ ಸರ್. ಎಲ್ಲ ಮುಖಂಡರುಗಳು ಒಟ್ಟಿಗೆ ಹೋಗ್ತೀವಿ. ಅದೆಲ್ಲ ಅದು ವದಂತಿಯಾಗಿ ಉಳಿಲಿ ಅಂತ ನನ್ನ ಭಾವನೆ. ವದಂತಿಯಾಗಿ ಇರ್ಬೋದು. ಹರೀಶ್ ಗೌಡ್ರದ್ದು ಓಡಿಸ್ತಾ ಇರ್ಬೇಕು ಏನೋ ಒಂದು. ಈಗ ನಾವು ಕೆಲವರಿಗೆ ಈಗ MP ಚುನಾವಣೆಯಲ್ಲಿ ಏನೇನು ಥರ ಕೆಲಸ, ನಾವೇನು ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದ್ದೀವಾ? MP ಚುನಾವಣೆ ನಾವು ಕಾಂಗ್ರೆಸ್ಸಿಗೆ ಕೆಲಸ ಮಾಡಿದ್ದೀವಾ? BJPಗೆ ಓಪನ್ನ ಕರ್ಕೊಂಬಂದ್ಬಿಟ್ಟು BJP ಲೀಡ್ ಕೊಟ್ಟಿದ್ದೀವಲ್ಲ, ನಾವೇನು ಆ ಥರ ಏನು ನಡ್ಕೊಂಡಿಲ್ವಲ್ಲ. ಕಾಂಗ್ರೆಸ್ ಸ್ನೇಹಿತರು ಇದ್ದಾರೆ ನನಗೆ. BJPಲೂ ಕಾಂಗ್ರೆಸ್ನಲ್ಲಿ ಎಷ್ಟು ಅನ್ಯೂನ್ಯವಾಗಿದ್ದಾರೋ BJPಲೂ ಅಷ್ಟೇ ಅನ್ಯೂನ್ಯವಾಗಿ ಸ್ನೇಹಿತರಿದ್ದಾರೆ. ಅವ್ರಗಳ ಜೊತೆನೂ ಉತ್ತಮ ಸಂಬಂಧ ಇದೆ. ಹಾಗಾಗಿ